ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಒಂದೊಳ್ಳೆ ಮಾತಿನಿಂದ ಕಾರ್ಯಕ್ರಮವನ್ನು ನಾವು ಶುರು ಮಾಡ್ತೀವಿ. ಆ ಸುಪ್ರಭಾತ ಕೇಳಿನೇ ನಮ್ಮ ಇಡೀ ವಾರ ಚೆನ್ನಾಗಿರಬೇಕು ಆ ಒಂದು ಉದ್ದೇಶದಿಂದ. ಇದರ ಜೊತೆಗೆ ವಾರದಲ್ಲಿ ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ ಅನ್ನೋದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಹಾಗೆ ವೀಕ್ಷಕರೇ, ಕಾರ್ಯಕ್ರಮದ ಕೊನೆಯಲ್ಲಿ ಎಲ್ಲರೂ ಕೂಡ ಅಂದರೆ ರಾಶಿ ಗೊತ್ತಿರಲಿ ಗೊತ್ತಿಲ್ಲದೇ ಇರಲಿ ಪ್ರತಿಯೊಬ್ಬರೂ ಹೇಳಿಕೊಳ್ಳಬಹುದಾದಂತಹ ಒಂದು ಅದ್ಭುತವಾದಂತಹ ಮಂತ್ರ ಇದೆ. ಆ ಮಂತ್ರದ ಬಗ್ಗೆಯೂ ಕೂಡ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀವಿ. ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಯವರು. ಶಾಸ್ತ್ರಿಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಸ್ವಾಗತ. ಶಾಸ್ತ್ರಿಗಳೇ, ವಾರ ಭವಿಷ್ಯ ಕಾರ್ಯಕ್ರಮ ಶುರುವಾಗೋದೇ ಒಂದು ಒಳ್ಳೆಯ ಮಾತಿನಿಂದ. ಯಾವ ಮಾತು ಇವತ್ತು ವೀಕ್ಷಕರಿಗಾಗಿ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾಯ ಶರಿದೌ ವಾಚನ್ನ ಸದತಾ ತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ವಾರ ಪ್ರಾರಂಭ ಮಾಡುವ ಮುನ್ನ ಒಂದು ಒಳ್ಳೆಯ ಮಾತನ್ನು ಗಮನಿಸಿ. ನರಸ್ಯಾಭರಣಂ ರೂಪಂ, ರೂಪಸ್ಯಾಭರಣಂ ಗುಣಃ, ಗುಣಸ್ಯಾಭರಣಂ ಜ್ಞಾನಂ, ಜ್ಞಾನಸ್ಯಾಭರಣಂ ಕ್ಷಮ. ಒಂದಕ್ಕಿಂತ ಒಂದು ಬಹಳ ಮುಖ್ಯವಾದ್ದು ಅನ್ನೋದನ್ನು ಮೇಲ್ಪಂಕ್ತಿಗೆ ಹೋಗ್ತಾ ತೋರಿಸ್ತಾ ಇದೆ ಈ ಒಂದು ಸುಭಾಷಿತ. ನರಸ್ಯಾಭರಣಂ ರೂಪಂ. ಮನುಷ್ಯನ ಆಭರಣ ಯಾವುದಪ್ಪ ಅಂದರೆ ರೂಪ. ಚೆನ್ನಾಗಿದ್ದರೆ ಬಹಳ ಸಂತೋಷ. ಆದರೆ ಅಲ್ಲಿಗೆ ನಿಂತಿಲ್ಲ ಅದು. ರೂಪಸ್ಯಾಭರಣಂ ಗುಣಃ. ಅಂಥ ರೂಪ ಇದ್ದಂಥವನಿಗೆ ಒಳ್ಳೆಯ ಗುಣ ಇದ್ದರೆ ಅದು ತುಂಬ ಶ್ರೇಷ್ಠವಾದದ್ದು. ಗುಣಕ್ಕಿಂತಲೂ ಜ್ಞಾನವಿದ್ದರೆ ಅವರಿಗೆ ಹೆಚ್ಚಿನ ಮಹತ್ವ ಬರ್ತದೆ. ರೂಪ ಇರಬೇಕು, ಇದ್ದರೆ ಸಂತೋಷ, ಇಲ್ಲದಿದ್ದರೂ ಸಂತೋಷ. ಆದರೆ ರೂಪಕ್ಕಿಂತ ಬಹಳ ಮುಖ್ಯವಾದದ್ದು ಗುಣ ತುಂಬಿಕೊಂಡಿರಬೇಕು. ಅವನಲ್ಲಿ ಒಳ್ಳೆಯ ಸದ್ಗುಣಗಳಿರಬೇಕು. ಅದು ರೂಪಕ್ಕಿಂತಲೂ ಮೇಲ್ಪಂಕ್ತಿಯಲ್ಲಿ ಇರ್ತಕ್ಕಂಥದ್ದು. ಗುಣಕ್ಕಿಂತಲೂ ಬಹಳ ಮುಖ್ಯವಾದದ್ದು ಯಾವುದಪ್ಪ ಅಂತಂತಂದರೆ ಅವನ ಜ್ಞಾನ, ಅರಿವಿರಬೇಕು ಅವನಿಗೆ. ಅರಿವಿದ್ದರೆ ಗುಣಕ್ಕಿಂತಲೂ ಶ್ರೇಷ್ಠ ಅಂತ. ಅಷ್ಟಿದ್ದರೆ ಸಾಕ. ಅದಕ್ಕಿಂತಲೇ ಮೇಲ್ಪಂಕ್ತಿಲಿ ಒಂದಿದೆ, ಕ್ಷಮ ಅಂತ. ಇದೆಲ್ಲವೂ ಇದ್ದರೆ ಅವನು ತುಂಬ ಸಜ್ಜನನಾಗಿರ್ತಾನೆ. ಕ್ಷಮೆ ಇದ್ದರೆ ನಾವು ಮನುಷ್ಯರನ್ನು ಬೈಕೊಳ್ಳೋದು ಮತ್ತೊಂದು ಏನು ಮಾಡಿರ್ತಾರೆ, ನಮಗೆ ವ್ಯತಿರಿಕ್ತವಾದದ್ದನ್ನು ಅಂದಿರ್ತಾರೆ ಅಥವಾ ಇನ್ನೇನೋ ಅಂದಿರ್ತಾರೆ. ಆಯಿತು, ಅದನ್ನು ಒಂದು ಹಂತಕ್ಕೆ ಕ್ಷಮಿಸಿಬಿಡಬೇಕು, ಆಮೇಲೆ ಮುಂದೆ ಹೋಗಬೇಕು. ಇದು ಮನುಷ್ಯನ ಗುಣವನ್ನು ಇನ್ನಷ್ಟು ಪಕ್ವಗೊಳಿಸುತ್ತೆ, ಅವನ ಅರಿವನ್ನು ಇನ್ನಷ್ಟು ಪಕ್ವಗೊಳಿಸುತ್ತೆ. ಹೀಗಾಗಿ ಕ್ಷಮ ಮೇಲ್ಪಂಕ್ತಿಯಲ್ಲಿ ನಿಂತಿದೆ. ಇವೆಲ್ಲ ಇದ್ದರೆ ತುಂಬ ಶ್ರೇಷ್ಠವಾದ ವ್ಯಕ್ತಿ. ಯಾವುದು ರೂಪ ಇಲ್ಲದೆ ಇದ್ದರೆ ನಡೆಯುತ್ತೆ, ಪರವಾಗಿಲ್ಲ. ಆದರೆ ಈ ಮೂರು ಮಾತ್ರ ಇದ್ದರೆ ತುಂಬ ಒಳ್ಳೆಯದು ಅನ್ನೋದನ್ನು ಇದು ಸೂಚಿಸ್ತಾ ಇದೆ ಈ ಸುಭಾಷಿತ. ಹೀಗಾಗಿ ನಾವು ನಮ್ಮ ರೂಪಕ್ಕಿಂತ ತಲೆ ಕೆಡಿಸ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ಒಳ್ಳೆಯ ಗುಣವನ್ನು ಸಂಪಾದಿಸೋಣ, ಒಳ್ಳೆಯ ಅರಿವನ್ನು ಸಂಪಾದಿಸೋಣ, ಕ್ಷಮಾ ಗುಣವನ್ನು ಬೆಳೆಸ್ಕೊಳ್ಳೋಣ. ತನ್ನ ಮೂಲಕ ಸಜ್ಜನರಾಗಲಿಕ್ಕೆ ಇದೊಂದು ದಾರಿ. ಈ ಸುಭಾಷಿತ ನಮಗೊಂದು ದಾರಿ ತೋರಿಸ್ತಾ ಇದೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಈ ವಾರದ ಸುಭಾಷಿತ ಇದು ಪ್ರತಿಯೊಬ್ಬರಿಗೂ ಕೂಡ ಅನ್ವಯಿಸುವಂತಹ ಒಂದು ಮಾತು. ಶಾಸ್ತ್ರಗಳೇ, ಗುಣ ಎಲ್ಲದಕ್ಕಿಂತ ಮುಖ್ಯ ಅನ್ನುವಂಥದ್ದು. ಇನ್ನು ಈ ವಾರ ಏನು ವಿಶೇಷತೆ ಇದೆ ಅದನ್ನು ತಿಳಿಸ್ಕೊಡೋದಾದರೆ? ಈ ವಾರದಲ್ಲಿ ಏನೇನು ವಿಶೇಷತೆಗಳಿದೆ ಗಮನಿಸೋಣ. ತಾವು ಈ ವಾರದಲ್ಲಿ ನಾವು ಪ್ರಧಾನವಾಗಿ ಗುರುತಿಸ್ತೀವಿ. ಒಂದು ರಥಿವ್ರತ ನಾಳೆ ಪ್ರಾರಂಭ ಆಗ್ತಕ್ಕಂಥದ್ದು. ಇದು ಮಠಗಳಲ್ಲಿ ಉಳಿದಿದೆ. ಈಗ ಎಲ್ಲರೂ ಆಚರಣೆಯಲ್ಲಿ ಇಟ್ಕೊಂಡಿಲ್ಲ, ಇರಲಿ. ಆದರೂ ಅದೊಂದು ವ್ರತವನ್ನು ನೆನೆಸ್ಕೊಳ್ತಕ್ಕಂಥದ್ದು. ಇನ್ನು ಮಂಗಳವಾರ ದಿವಸ ಪ್ರದೋಷವೂ ಇದೆ, ಮಂಗಳಗೌರಿ ವ್ರತ ಇದೆ. ಅದು ಬಹಳ ವಿಶೇಷವಾದದ್ದು. ಸುಮಂಗಲಿಯರಿಗೆ ಸುಮಂಗಲ್ಯ ಪ್ರಾಪ್ತಿಗಾಗಿ ಇರತಕ್ಕಂಥದ್ದು. ಅದಾದ ಮೇಲೆ ಶುಕ್ರವಾರ ದಿವಸ ರಕ್ಷಾಬಂಧನ, ಸಂಸ್ಕೃತ ದಿನಾಚರಣೆ. ರಕ್ಷಾಬಂಧನ ತುಂಬ ಅದು ಪ್ರಸಿದ್ಧಿ. ದೇಶಾದ್ಯಂತ ರಕ್ಷಾಬಂಧನವನ್ನು ಆಚರಿಸ್ತಾರೆ. ಒಂದು ರಕ್ಷೆ, ಅದು ವಸ್ತುತಃ ಅದರ ಮೂಲ ಸ್ವರೂಪ ಒಂದು ಹಳದಿ ಬಟ್ಟೆಯಲ್ಲಿ ಅಕ್ಷತೆಯನ್ನು ಹಾಕಿ ಆ ಅಕ್ಷತೆಯನ್ನು ರಕ್ಷೆಯ ರೂಪದಲ್ಲಿ, ಇದು ನಿಮಗೆ ಯಾವುದೇ ತೊಂದರೆ ಆಗದೇ ಇರಲಿ ಅಂತ ಹೇಳಿ ಹಿಂದೆ ಎಲ್ಲ ನೌಕಾಯಾತ್ರೆಯನ್ನು ಮಾಡ್ತಾಯಿದ್ರು. ಈ ಸಂದರ್ಭದಲ್ಲಿ ಆಗ ಅವರು ಪ್ರಯಾಣಕ್ಕೆ ವ್ಯಾಪಾರಿಗಳು ಹೋದಾಗ ಅವರು ವಾಪಸ್ ಮತ್ತೆ ಅವರು ರಕ್ಷಣೆಯಿಂದ ಯಾವುದೇ ತೊಡಕುಗಳು ತೊಂದರೆಗಳು ಆಗದೆ ಹುಷಾರಾಗಿ ವಾಪಸ್ ಬರಲಿ ಅನ್ನೋ ದೃಷ್ಟಿಯಲ್ಲಿ ಇದನ್ನು ಬೆಳಕಿಗೆ ಅಂದರೆ ಈ ಆಚರಣೆ ಇತ್ತು ಅಂತಕ್ಕಂಥದ್ದನ್ನು ನಾವು ಗುರುತಿಸ್ತೀವಿ. ಮತ್ತು ಬಹಳ ಮುಖ್ಯವಾದದ್ದು, ಒಂದೊಮ್ಮೆ ಶತಾವಧಾನಿಗಳು ಹೇಳಿದರು, ವಸ್ತುತಃ ಇದು ಶಚಿ ಇಂದ್ರನಿಗೆ ತನ್ನ ಗಂಡನಿಗೆ ರಕ್ಷೆಯಾಗಿ ಕಟ್ಟಿರತಕ್ಕಂಥದ್ದು. ಅದು ಬಹಳ ಪೂರ್ವದಲ್ಲಿ
ಆ ರೀತಿಯಲ್ಲಿ ರಕ್ಷಾಬಂಧನ ನಮಗೆ ಪ್ರಚಲಿತಕ್ಕೆ ಬಂದಿದ್ದು ಅನ್ನೋದನ್ನು ಅವರು ಒಂದು ಹಬ್ಬ ಹರಿದಿನಗಳು ಆ ಉಪನ್ಯಾಸ ಮಾಲಿಕೆಯಲ್ಲಿ ತಿಳಿಸಿದ್ದ ನೆನಪು. ಅಂತೂ ರಕ್ಷಾಬಂಧನ ಈಗ ಒಂದು ಬಾಂಧವ್ಯ ರಕ್ಷಣೆಯನ್ನು ಮಾಡಲಿಕ್ಕೆ ಮತ್ತು ಬಾಂಧವ್ಯ ವೃದ್ಧಿಗೆ ಒಂದು ವಿಶೇಷ ಸಾಧನವಾಗಿದೆ. ರಕ್ಷಾಬಂಧನವನ್ನು ನಾವು ಈ ವಾರದಲ್ಲಿ ಕಾಣ್ತೀವಿ. ಇದು ಈ ವಾರದ ವಿಶೇಷತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.